ये तु सर्वाणि कर्माणि मयि सन्न्यस्य मत्पराः अनन्येनैव योगेन मां ध्यायन्त उपासते तेषामहं समुद्धर्ता मृत्युसंसारसागरात् भवामि न चिरात् पार्थ मय्यावेशितचेतसाम्। ये तु सर्वाणि कर्माणि मयि सन्ನ್ಯಸ್ಯ ಮತ್ಪರಾಹ. ಅಂದರೆ ನೀನು ಮಾಡುವಂತಹ ಸಕಲ ಸಮಸ್ತ ಕರ್ಮಗಳೆಲ್ಲವೂ ನನಗೆ ನೀನು ಅರ್ಪಿಸು. ನನಗಿಂತ ಶ್ರೇಷ್ಠರು ಯಾರೂ ಇಲ್ಲ ಜಗತ್ತಿನಲ್ಲಿ. ಅಂದರೆ ಭಗವಂತನಿಗಿಂತ ಶ್ರೇಷ್ಠ ಯಾರೂ ಇಲ್ಲ ರೀ. ನ ಹೈ ನ ಹೋಗ. ಹೀಗಾಗಿ ಏತು ಸರ್ವಾಣಿ ಕರ್ಮಾಣಿ ಅಂತ ನೀನು ಮಾಡುವ ಎಲ್ಲ ಕರ್ಮಗಳು ಭಗವಂತನಿಗೆ ಸಮರ್ಪಿಸು ಅಂತ ಹೇಳ್ತಾರೆ. ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತಶೋಧಕಂ ಮುಕ್ತಿಸಾಧಕಂ ಕಾಯವಾನ್ ಮನಃ ಕಾರ್ಯಮುತ್ತಮಂ. ಮುಂದೆ ಅದಕ್ಕೆ ಹೇಳ್ತಾರೆ ಈಶ್ವರಾರ್ಪಿತಂ, ನೀ ಏನೇ ಮಾಡು ಪರಮಾತ್ಮನಿಗೆ ಸಮರ್ಪಿಸು. ನೀವ ಮಾಡಿದ್ರಿ ಎಲ್ಲ, ಆದರೆ ಅದರಲ್ಲಿ ಮತಕರ್ತು ಅಭಿಮಾನ ರೇ ಮತಕರ್ತು ಅಭಿಮಾನ ಎಲ್ಲವೂ ಭಗವಂತನಿಂದ ಕೊಡಲ್ಪಟ್ಟಿದೆ. ನಮ್ಮ ಕೈಯಾಗಿದ್ದರೆ ನಾವು ಇನ್ನೂ ಏನೇನು ಮಾಡ್ತಿದ್ವಿ ರೀ ಗೊತ್ತಿಲ್ಲ ರೀ. ಭಗವಂತ ನಮಗೆ ಆರಿಸಿದ್ದಾನೆ. ಅದಕ್ಕಾಗಿ ಇಷ್ಟು ದಿನ ನಾನು ಏನು ಮಾಡ್ತಿದ್ದೆ, ಕರ್ಮವನ್ನು ಮಾಡ್ತಿದ್ದೆ, ನಾನು ಮಾಡ್ತಿದ್ದೆ ಅಂತಿದ್ದೆ. ಈಗ ನಾನು ಅನ್ಬಾರ್ದ್ರಿ, ಭಗವಂತನಿಂದ ಆಗ್ತಾ ಇದೆ. ಈಶಾ ವ್ಯಾಸಮೇದಗುಂ ಸರ್ವಂ ಯತ್ಕಿಂಚಿತ್ ಜಗತ್ಯಾನ್ ಜಗತ್. ಭಗವಂತನಿಂದಲೇ ಎಲ್ಲವೂ ತುಂಬಿದೆ. ಅದಕ್ಕಾಗಿ ಒಬ್ಬ ಹೆಣ್ಮಗಳು ರೀ ಟ್ರೈನ್ನಲ್ಲಿ ಹೋಗ್ತಾ ಇದ್ಲು. ಆ ಟ್ರೈನ್ನಲ್ಲಿ ಹೋಗ್ತಾ ಇದ್ದಾಗ ತಲೆ ಮೇಲೆ ಏನದು ದೊಡ್ಡ ಬೂಟೆ ಕಾಯಿಪಲ್ಯ ಇದ್ರಿ, ಅದಕ್ಕೆಲ್ಲ ನೀರು ಗೊಜ್ಜಿದ್ಲು. ಅದರೊಳಗಿಂದ ನೀರು ಟಪ ಟಪ ಬೀಳ್ತಿತ್ತು. ಆಕಿ ಇದರ ಟ್ರೈನ್ನಲ್ಲಿ ನಿಂತಿದ್ಲು, ತಲೆ ಮೇಲೆ ಆ ಬುಟ್ಟಿ ಹೊತ್ತಿದ್ಲು. ಅದಕ್ಕಿಂತ ಕೆಳಗೆ ಜನರ ಮೇಲೂ ಬೀಳ್ತಿತ್ತು ರೀ. ಅವಾಗ ಎಲ್ಲರೂ ಅಂದ್ರೆ ನೋಡಮ್ಮ ಇದು ಟ್ರೈನ್ ಅದ, ಸಾಕಷ್ಟು ಜಾಗಾನೂ ಅದ, ತಲೆ ಮೇಲೆ ಅದಕ್ಕೆ ಹೊತ್ಕೊಂಡು ನಿಂತು ಸುಮ್ಮನೆ ಕೆಳಗಿಡ ಅಂತ. ಆಕೆ ಅಂತ ನನ್ನ ಟಿಕೆಟ್ ತೆಗ್ದೇನು ರೀ, ನಾನು ಬುಟ್ಟಿದ ಟಿಕೆಟ್ ತೆಗ್ದಿಲ್ಲ. ಆಕೆ ಸ್ವತಃ ತನ್ನ ತಲೆ ಮೇಲೆ ಇಟ್ಟುಕೊಂಡರೂ ಸಹಿತ ತೊಗೊಂಡು ಹೋಗಾಕತ್ತಿದ್ಯಾರ್ರಿ ಟ್ರೇನರಿ. ನಾವು ಸುಳ್ಳ ನಮ್ಮ ತಲೆ ಮೇಲೆ ಇಟ್ಕೊಂಡು ಭಾರ ಇಟ್ಕೊಳ್ಳೋಕ್ಕಿಂತ ಈಶ್ವರಾರ್ಪಿತ ಪರಮಾತ್ಮ ನಿಂದ ಅಪ್ಪ, ನೀನು ಮಾಡೋನು, ನಾನೇನಿಲ್ಲ ರೀ. ಭಗವಂತ ಅವನ ಮಾಡ್ತಾನೆ. ನಾವು ಅಂದ್ಕೊಂಡಿರ್ತೇವೆ ನಾನು ಮಾಡ್ತೇನೆ ಅಂಥೇಳಿ, ನಾನೇನು ಮಾಡೋಂಗಿಲ್ಲ ರೀ, ಎಲ್ಲವೂ ಅವನೇ ಮಾಡ್ತಾನೆ. ಅದಕ್ಕಾಗಿ ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ, ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ನ್ಯಸ್ಯ ಮತ್ಪರಾಹ. ಎಲ್ಲವೂ ಅವನೇ ಮಾಡ್ತಾನೆ. ನಾನು ಮಾಡ್ತೇನೆ ಅನ್ನೋದು ಏನೂ ಇಲ್ಲ ರೀ. ನಾನು ಬೇಕಂದ್ರೆ ಅಡುಗೆ ಮಾಡಿ ಬಾಯಾಗ ತುತ್ತಿಟ್ಕೊಂಡು ನುಂಗ್ಲೂಬಹುದ್ರಿ, ಆದರೆ ಪಚನ ಮಾಡೋದು ಅವನ ಮಾಡ್ಬೇಕ್ರಿ. ನಾನೇನೂ ಮಾಡೋಂಗಿಲ್ಲ ರೀ. ಮತ್ತು ಯಾವಾಗ ಯಾರಿಗೆ ಏನು ಮಾಡಬೇಕು ಅನ್ನೋದು ಅವನಿಗೆ ಗೊತ್ತದ ರೀ. भगवान के दरबार में सब उसका चलता है, मेरा कुछ भी नहीं चलता. ಅದಕ್ಕಾಗಿ ಒಬ್ರು ಅಂದ್ರಂತ್ರಿ, ಅಕ್ಬರ್ ಕೇಳಿದ ಅಂತ, ನನಗೆ ನೋಡಪ್ಪ ಬೀರ್ಬಲ್ಲ, ಒಂದು ಪ್ರಶ್ನೆ ಕೇಳಾಕತ್ತೇನೆ ಹೇಳಬೇಕು, ದೇವ್ರೆಲ್ಲದಾನ ತೋರಿಸ್ಬೇಕು ನನಗೆ, ನಾಳೆ ಕರೆಕ್ಟಾಗಿ ತೋರಿಸ್ಬೇಕು. ಆಮೇಲೆ ದೇವ್ರು ಯಾವ ದಿಕ್ಕಿಗೆ ನೋಡ್ಕೊಂಡು ಕುಂತಾನ ಅದು ಹೇಳಬೇಕು. ಆಮೇಲೆ ದೇವ್ರು ಏನು ಮಾಡಾಕತ್ತಾನ, ಈಗ ಪ್ರೆಸೆಂಟ್ ಏನು ಮಾಡಾಕತ್ತಾನ ಹೇಳಬೇಕು. ಅದು ಸಹಿತ ಹಿಂಗೆ ಮಾಡೋರ್ಗೆ ಏನು ಹೇಳಬೇಕು ರೀ, ತಿಳ್ಸಾಕೂ ಬರಂಗಿಲ್ಲ ರೀ. ಹ್ಞೂ ರೀ, ರಾಜ ರೀ. ಹಾಲೊಳಗೆ ತುಪ್ಪದ ರೀ, ಖರೆ ವಾಸನೆ ಬರ್ತೈತೇನು ರೀ. ಅದಕ್ಕೆ ಎಷ್ಟು ಪ್ರಕ್ರಿಯೆ ಮಾಡಬೇಕಾಗೋದು, ಕಾಸ್ಬೇಕು, ಕೆನೆ ತೆಗಿಬೇಕು, ಹೆಪ್ಪು ಹಾಕ್ಬೇಕು, ಹಿಂಗೆ ಮಾಡ್ಬೇಕು, ಬೆಣ್ಣೆ ತೆಗೆದು ಆಮೇಲೆ ಮತ್ತು ಅದು ಕಾಸಿದ ಮೇಲೆ ತುಪ್ಪದ ವಾಸನೆ ರೀ. ಮೊದಲೇ ಇದಕ್ಕೆ ಬರಲಿಲ್ಲ ರೀ, ಅವಾಗ ಬರಬೇಕಿತ್ತು, ಬರಂಗಿಲ್ಲ ರೀ. ಹಂಗೆ ನಾವು ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ ಮೇಲೆ ಸ್ಪಷ್ಟ ಆಗ್ತೈತೆ ರೀ, ಇವ್ರಿಗೆ ಹ್ಯಾಂಗೆ ಹೇಳಬೇಕು ಅಂತ ಚಿಂತೆ ಆಗ್ತೈತೆ ರೀ. ಊಟಕ್ಕೆ ಕುಂತ ಊಟನ ಮಾಡಲಿಲ್ಲ, ಅವಾಗ ಅಡುಗೆ ಭಟ್ಟ ಹೇಳ್ದ, ಏನು ರೀ ಅಪ್ಪಾರ ಊಟನ ಮಾಡ, ಇಲ್ಲೋಪ ಅವ್ನು ಹಿಂಗೆ ಕೇಳ್ಯಾನ, ಏನು ಹೇಳ್ಬೇಕು ನಂಗೆ ಚಿಂತೆ ಆಗೈತಿ. ಅಯ್ಯ ಅದಕ್ಕೇನು ಮಾಡ್ತೀರಿ, ನಾಳೆ ನಾ ಹೋಗ್ತೀನಿ, ನಿಮ್ಮ ಮನ್ಯಾಗ ಕೊಡ್ರಿ ನಾ ಹೋಗ್ತೇನೆ ಅಂದಾನ್ರಿ. ಅಡುಗೆ ಭಟ್ಟ ಹ್ಞೂ ಹೋಗ್ತೇನೆ ರೀ ಅಂದ. ಇದನ್ನೆಲ್ಲ ವಾಟ್ಸಪ್ನಾಗ ಹಾಕಿಬಿಟ್ಟಿದ್ರಂತ. ನಾಳೆ ದೇವ್ರು ಎಲ್ಲದಾನು, ಎಲ್ಲರೂ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂಥೇಳಿ ಎಲ್ಲರೂ ಬಂದುಬಿಟ್ಟಿದ್ರಂತ. ಸ್ಟೇಡಿಯಂ ತುಂಬೆಲ್ಲ ಕುಂತಿದ್ರಂತ್ರಿ. ಬರ್ತಾನೆ ಬರಲೇ ಇಲ್ಲಂತ. ಕೆಲಸದವ ಬಂದಂತ, ಏನು ನಿಮ್ಮ ಮಾಲಕ್ಕೆಲ್ಲದಾನಂತೆ,
ಇಂಥ ಸಿಲ್ಲಿ ಕ್ವಶನ್ಗೆ ಆನ್ಸರ್ ಕೊಡೋಂಗಿಲ್ಲ ರೀ ನಾನೇ ಬಂದೇನಿ. ಸಿಲ್ಲಿ ಕ್ವಶನ್ ಇದು, ಹೌದ್ರಿ ಅಂದ. ಹಂಗಾದ್ರೆ ಬಾರಪ್ಪ ನಿನಗೆ ಪ್ರಶ್ನೆ ಕೇಳ್ತೀನಿ, ಹೇಳಲಿಲ್ಲ ಅಂದ್ರೆ ನೋಡಿ ನಿಮ್ಗೆ ಜೈಲ್ನಾಗ ಹಾಕ್ತೇನೆ ಅಂತ ಹೇಳ್ತಾನೆ. ಇರಲಿ ರೀ ಅಂತಾನೆ. ಅಂದ ಕೂಡಲೇ 3 ಪ್ರಶ್ನೆ ಹೇಳ್ತಾನೆ. ಅವನು ಹೇಳ್ತಾನೆ, ನಮ್ಮ ಭಾರತ ದೇಶದಲ್ಲಿ ಕೇಳೋನು ಶಿಷ್ಯ, ಹೇಳೋನು ಗುರು ಯಾವಾಗಲೂ ಎಲ್ಲಕ್ಕಿಂತ ಟಾಪ್ ಮೇಲೆ ಕೂಡಬೇಕು, ಶಿಷ್ಯ ನನಗಿಂತ ಕೆಳಗೆ ಕೂಡಬೇಕು ಅಂದರೆ ಹೇಳ್ತೇನಿಲ್ಲ, ಹೇಳಂಗಿಲ್ರಿ ಅಂತ ಅಂದ್ಕೊ. ನಾನು ಕೇಳಬೇಕಾಗೈತಿ, ಬಾ ಅಂಥೇಳಿ ಅವ್ರಿಗೆ ಸಿಂಹಾಸನ ಮೇಲೆ ಕೂಡಿಸಿ, ಬರ್ರಿ ನಿಮ್ಮ ಕಾಲನಿ ಒಳಗೆ ಅದಾರ್ರಿ ಇವ್ರು. ಹ್ಞೂ ರೀ, ಇನ್ನೊಂದು ಚೇರ್ ಬರ್ರಿ ಕೊಡಿ. ಇದು ನಡೀತೈತೆ ತಗೋರಿ, ಕೊಡಿ. ಇಲ್ಲ ತಗೋರಿ, ನಮ್ದು ಟೈಮ್ ಆಗಕ್ಕೆ ಬಂದೈತಿ. ಅದಕ್ಕಾಗಿ ಅವ್ರು ಹೇಳ್ತಾನೆ, ನಮಸ್ತೆ. ಅದಕ್ಕಾಗಿ ಅವ್ನು ಹೇಳ್ತಾನೆ, ಈಗ ಅವ್ನು ಸಿಂಹಾಸನದ ಮೇಲೆ ಕೂತಾರಿ, ಪ್ರಶ್ನೆ ಕೇಳ್ರಿ ಅಂತಾನೆ. ಆವಾಗ ಅವನಂತಾನೆ, ದೇವ್ರೆಲ್ಲಿದ್ದಾನೆ ಕರೆಕ್ಟ್ ಜಾಗ ತೋರಿಸ್ಬೇಕು ಅಂತೇಳಿ. ನೋಡ್ರಿ, ಆಕಳಕ್ಕೆ ತರಿಸ್ತಾನೆ ರೀ, ಹುಲ್ಲನ್ನು ತರಿಸ್ತಾನೆ ರೀ. ಆಕಳ ಹುಲ್ಲು ತಿಂದ್ರೆ ಹಾಲು ಕೊಡ್ತೈತಿ, ಅದು ಹುಲ್ಲು ತಿನ್ನಲಿಲ್ಲ ಅಂದ್ರೆ ಹಾಲು ಬರೋಂಗಿಲ್ಲ ರೀ. ಇಲ್ಲಿ ಆಕಳದ, ಇಲ್ಲಿ ಹುಲ್ಲದ ರೀ, ಇಲ್ಲಿ ಹಾಲು ಬರಸ್ರಿ ಅಂತ ಹುಚ್ಚ ಅಂತಾನ್ರಿ ಅಕ್ಬರ್. ಅದು ತಿನ್ನಬೇಕು ಅಂತಾನೆ. ತಿಂದ ನಂತರ ಏನಾಗ್ತದೆ ರೀ, ಬಾಯಿ ತುಂಬೆಲ್ಲ ಹಸರು ರಸ ಆಗ್ತೈತೆ. ಹಸರು ರಸ ಹೋಗಿ ಅದು ಹೊಟ್ಟೆಯಾಗ ಹೋಗ್ತೈತೆ, ಜಠರದೊಳಗೆ ಹೋಗಿ ಅದು ಬಿಳೆ ಆಗೋ ಕಡೆನ ಕುಂತಾನೆ ನೋಡ್ರಿ ನಮ್ಮ ದೇವ್ರಂತ. ಕರೆಕ್ಟ್ ಅಲ್ಲೇ ಅದಾನ ನೋಡ್ರಿ. ಹೊಲ ಇವನು ಹೌದು ಬಿಡಪ್ಪ, ಹಸರಿದ್ದು ಬಿಳೆ ಹಾಲು ಬರ್ತೈತಿ, ಗೊತ್ತಾತು ಬಿಡಂತಾನೆ. 2ನೇ ಪ್ರಶ್ನೆ, ದೇವ್ರು ಯಾವ ದಿಕ್ಕನ್ನು ನೋಡ್ತಾ ಇದ್ದಾನೆ? ಅವಾಗೆಲ್ಲ ಡೋರೆಲ್ಲ ಬಂದ್ ಮಾಡಿಸ್ತಾನೆ, ಒಂದು ಟೇಬಲ್ ತರಿಸಿ ಒಂದು ಮೇಣಬತ್ತಿ ಹಚ್ತಾನೆ. ಇದು ಬೆಳಕು ಯಾವ ಕಡೆ ನೋಡ್ತಾ ಇದೆ? ಎಲ್ಲ ಕಡೆ ದೇವ್ರು ಎಲ್ಲ ಕಡೆ ನೋಡ್ತಾನೆ. ಎಲ್ಲರೂ ಚಪ್ಪಾಳೆ ಹಾಕ್ತಾರೆ, ಹೌದು ಅಂತಾನೆ. 3ನೇ ಪ್ರಶ್ನೆ, ಈಗ ಆನ್ ದ ಸ್ಪಾಟ್ ದೇವ್ರು ಏನು ಮಾಡಕತ್ತಾನೆ ಹೇಳಂತ ಹೇಳ್ತಾನೆ. ಅವಾಗ ಅವನಂತಾನೆ, ದೇವರು ಮ್ಯಾಲಿದ್ದವ್ನು ಕೆಳಗೆ ಕುಡ್ಸಾಕತ್ತಾನೆ, ಕೆಳಗಿದ್ದವ್ನು ಮ್ಯಾಲೆ ಕುಡ್ಸಾಕತ್ತಾನೆ. ಎಲ್ಲ ಪರಮಾತ್ಮನ ಮಾಡ್ತಾನ್ರಿ. ನಮಗನ್ನಿಸ್ತೇ ನಾನು ಮಾಡ್ತೇನೆ ಅನ್ನೋದು ಏನಿಲ್ಲ ರೀ. ಸಬ್ ಕುಚ್ ವಹಿ ಕರ್ತಾ ಹೈ, ವಹಿ ಭೋಗ್ತಾ ಹೈ. ಅದಕ್ಕಾಗಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಎಲ್ಲವೂ ಅವನೇ ಮಾಡ್ತಾನೆ ಅಂಥೇಳಿ. ಯಾರು ಜೀವನದಲ್ಲಿ ವಿರಾಟ್ ಭಕ್ತಿ ಮಾಡ್ತಾರಲ್ಲ ಅವರಿಗೆ ಹೇಳ್ತಾರೆ, ಅನನ್ಯನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಅನನ್ಯವಾಗಿ ಯಾರು ನನ್ನನ್ನು ಭಜಿಸುತ್ತಾರೋ, ಧ್ಯಾನಿಸುತ್ತಾರೋ ಅವರಿಗೆ ನಾನು ಅತ್ಯಂತ ಸರಳವಾಗಿ ಪ್ರಕಟ ಆಗ್ತೇನೆ. ಹೇಗೆ ಮಗು ಅನನ್ಯವಾಗಿ ಅಂತ ಹೇಳಿದ್ರಿ, ಹಂಗೆ ಕುಂತ ಬಿಡ್ಬೇಕಂತಿಲ್ಲ ರೀ, ಹಿಂಗೆ ಊದುಬತ್ತಿ ತೊಗೊಂಡು ಹಿಂಗೆ ಇಲ್ಲ ರೀ. ಒಂದು ತಾಯಿಯ ಮಗು 12 ಗಂಟೆಗೆ ಬರ್ತೈತಪ್ಪ ಅಂಥೇಳಿ ಗೊತ್ತಿರ್ತೈತ್ರಿ ನಮಗೆ. ಅದು ವ್ಯಾನ್ ಬರ್ತೈತೆ ಅನ್ನೋ ಗೊತ್ತಿರ್ತೈತ್ರಿ. ಅದು 1 ಗಂಟೆ ಆದರೂ ಬರಲಿಲ್ಲ ಅಂದ್ರೆ ನಮಗೆ ಏನು ಅನ್ನಿಸ್ತೈತ್ರಿ, ನಂದು ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದರೂ ನಂದು ಚಿತ್ತ ಮಾತ್ರ ಅಲ್ಲೇ ಇರ್ತೈತ್ರಿ. ಹೇಗೋ ನೀವು ಕರ್ಮ ಮಾಡ್ತಾ ಇದ್ರಿ, ಆದರೆ ನಿನ್ನ ಧ್ಯಾನ ಮಾತ್ರ ಪರಮಾತ್ಮನಲ್ಲಿ ಇದ್ದರೆ ಮಾತ್ರ ಅವರಿಗೆ ನಾನು ಪ್ರಕಟ ಆಗ್ತೇನೆ. ತೇಷಾಂ ಅಹಂ ಸಮುದ್ಧಾತ, ಅಂಥವರನ್ನು ನಾನು ಅನಾಯಾಸವಾಗಿ ಪಾರು ಮಾಡ್ತೇನೆ. ಮೃತ್ಯು ಸಂಸಾರಾತ್ ಸಾಗರಾತ್, ಮೃತ್ಯು ಸಂಸಾರದಿಂದ ಅವರನ್ನು ಅನಾಯಾಸವಾಗಿ ನಾನು ಪಾರು ಮಾಡ್ತೇನೆ. ಭವಾಮಿನ ಚಿರಾತ್ ಪಾರ್ಥ, ಭಾಳ ಹೊತ್ತನೂ ಇಲ್ಲ ರೀ. ಜ್ಞಾನ ಆಗಬೇಕಂದ್ರೆ ಭಾಳ ಹೊತ್ತಿಲ್ಲ ರೀ, ಕ್ಷಣಾರ್ಧ ರೀ. ಚಿರಾತ್ ಪಾರ್ಥ, ಚಿರಾತ್ ಅಂತ ಅತಿ ಶೀಘ್ರವಾಗಿ. ಮಲಗಿದವನಿಗೆ, ಕನಸು ಕಾಣುವವನಿಗೆ ಎಚ್ಚರ ಆಗ್ಲಿಕ್ಕೆ ಎಷ್ಟು ಹೊತ್ತು ರೀ? ಅದು ಸುಳ್ಳು ಅನ್ನಕ್ಕೆ ಎಷ್ಟು ಹೊತ್ತು ಹಿಡಿತೈತ್ರಿ? ಅಷ್ಟೇ ರೀ. ಇದು ಜಗತ್ತು ನಾವು ಇದೆ ಅಂತ ಇದ್ದೇವಲ್ರಿ, ಇದು ಇಲ್ಲ ರೀ. ಇದು ಹೇಗೆ, ಇದು ಸ್ವಪ್ನವತ್ ಅಂತ ಹೇಳ್ತಾರೆ ರೀ, ಕನಸು ರೀ. ಇದು ಒಂದು, ಇದು ಕನಸು ಕಾಣುವಾಗ ಒಬ್ನಿಗ್ರಿ ಎಲ್ಲ ರಾಜ್ಯ ಕಳ್ಕೊತಾನೆ, ಎಲ್ಲ ಕಳ್ಕೊತಾನೆ. ಅವ್ನಿಗೆ ರಾಜ್ಯ ಬಾಹರ್ ಮತ್ತು ಹಾಕಿಬಿಡ್ತಾರೆ. ಅವ್ನಿಗೆ ಊಟ ಇರೋದಿಲ್ಲ, ಯಾರೋ ಒಬ್ಬರು ಊಟ ಕೊಡ್ತಾರೆ, ತಿನ್ಬೇಕಪ್ಪ ಅನ್ನೋ ತನಕ. ಅಂದರೆ ಒಂದು ನಾಯಿ ಬಂದು ಬೀಳಿಸ್ಬಿಡ್ತೈತಿ, ಯಪ್ಪ ಅಂತ ಇದು ಮಾಡ್ತಾನೆ. ಅವನು ಎಚ್ಚರ ಆದ್ರೆ ಬಂಗಾರದ ಮಂಚದ ಮೇಲೆ ಮಲ್ಕೊಂಡಿರ್ತಾನೆ ರೀ. ಜನಕ ರಾಜ ರೀ ಇದು ಕತೆ. ಅವಾಗ ಅವ್ನಿಗೆ ಅನ್ನಿಸ್ತೈತಿ, ಇಲ್ಲಿ ಬೆಡ್, ಟೀ ಬೇಕು, ಕಾಫಿ ಬೇಕು, ಎಲ್ಲ ಹಿಡ್ಕೊಂಡು ನಿಂತಿರ್ತಾರೆ ರೀ. ಅಲ್ಲೇ ನೋಡಿದ್ರೆ ಭಾಳ ಹಸಿವಾಗಿತ್ತು, ಅಲ್ಲೇ ಅವ್ನಿಗೆ ಏನೇನೂ ಇದ್ದಿದ್ದಿಲ್ಲ, ಎಷ್ಟು ದುಃಖ ಪಡ್ತಿದ್ದ, ಅಳ್ತಿದ್ದ. ಅದು ಎಲ್ಲ ಸತ್ಯ ಆಗಿತ್ತಿಲ್ರಿ. ಎಚ್ಚರ ಆದ ಕೂಡ ಅದು ಇಲ್ಲ ಹೋಗೇ ಬಿಡ್ತೀರಿ. ಹಾಗಾದರೆ ಅದು ಸತ್ಯವೋ ಇದು ಸತ್ಯವೋ? ಜಾಗೃತ ಸ್ವಪ್ನದಲ್ಲಿಲ್ಲ, ಸ್ವಪ್ನ ಜಾಗೃತದಲ್ಲಿಲ್ಲ, ಜಾಗೃತ ಸ್ವಪ್ನ ಡೀಪ್ ಸ್ಲೀಪ್ನಲ್ಲಿಲ್ಲ. ಹಾಗಾದರೆ 3ರಲ್ಲಿಯೂ ನಾ ಬದಲಾಗದೆ ನಾನಿದ್ದೇನೆ.
ನಾನು ಇದ್ದೇನೆ. ಆದರೆ ಮೂರೂ ಅವಸ್ಥೆಗಳು ಸುಳ್ಳು ರೀ ಇವೆಲ್ಲ. ಇದಾಗ ಗೊತ್ತಾಗಂಗಿಲ್ಲ ರೀ, ಇದು ಖರೆ ಅಂತ ತಿಳ್ಕೊಂಡಿವ್ರಿ ನಾವು. ಏನಿಲ್ಲ ರೀ, ಜಾಗೃತಕ್ಕೆ ಒಂದು ಗಂಡ ಹೆಂಡತಿ ಅಣ್ಣ ತಂಗಿ ಎಲ್ಲ ಸಂಬಂಧಗಳು. ಮಲಗಿದ ಮೇಲೆ ನೀವ್ಯಾರು ನಾವ್ಯಾರು ಗೊತ್ತೇ ಇಲ್ಲ. ಅದನ್ನೇ ಹೇಳ್ತಾರೆ ಜ್ಞಾನಾನಂತರ ಇದು ಎಲ್ಲವೂ ಕೂಡ ಎಲ್ಲವೂ ಪರಮಾತ್ಮನ ಅನ್ನಿಸ್ಬಿಡ್ತೈತ್ರಿ. ಅವಾಗ ಎಷ್ಟು ಮನುಷ್ಯ ಆನಂದಿತ. ಎಷ್ಟು ನೋಡ್ಬೇಕ್ರಿ, ನಾವು ನಾರ್ತ್ ಇಂಡಿಯಾಗೆ ಹೋಗ್ತೇವಲ್ರಿ, ಅಲ್ಲಿ ನೋಡಿದ್ರೆ ಎಂತೆಂಥ ಅಗೋರಿಗಳು ರೀ, ಏನು ಮೈ ಮೇಲೆ ಬಟ್ಟೆ ಇಲ್ಲ ಏನಿಲ್ಲ, ಆರಾಮ್ ಹೋಗ್ತಿರ್ತಾರೆ ರೀ. ಆಪ್ಕೋ ಥಂಡ್ ನೈ ಲಗ್ತೀವಿ, ನಾವು ನೋಡಿ ಗ್ಲೌಸ್ ಹಾಕ್ಕೋತಿರ್ತೀವಿ, ಸಾಕ್ಸ್ ಏನು ಮಾಡ್ಕೊ ಮತ್ತು ಕಿವಿ ಹಳ್ಳಿ ಇಟ್ಕೊಂಡು ಇದು ಮಫ್ಲರ್ ಕಟ್ಕೊಂಡು ಹೋಗಿರ್ತೇವೆ. ಆಪ್ಕೋ ಥಂಡ್ ನೈ ಲಗ್ತಿ ಅಂದ್ಕೊಳ್ಳಿ, ನೈ ಓ ಹಮಾರಾ ಬಾಬಾ ಹೈನಾ ಹಮ್ಕೋ AC ಹಿ ಲಗಾ ದಿಯಾ ಹೈ. ಎಲ್ಲಿ ನೋಡ್ದಲ್ಲಿ ಇಷ್ಟಿಷ್ಟೇ ಬಿಸಿ ನೀರಿನ ಬುಗ್ಗೆ ಇರ್ತಾವ್ರಿ ಅಲ್ಲ ಸ್ನಾನ ಮಾಡ್ಲಿಕ್ಕೆ. ನಿಮ್ಗೆ ಗೀಜರ್ ಬೇಡ, ಏನೂ ಬೇಡ್ರಿ. ಮತ್ತು ಅಲ್ಲಿ ಹಸಿವೂ ಆಗಂಗಿಲ್ಲ ರೀ. ದೇವಭೂಮಿ AC ಒಳಗೆ ರೀ ಕೆಡಂಗಿಲ್ಲ ರೀ ಅವ್ರಿಗೆ. ಹಾಂ ದೇವ್ರ ರೀ ನೀವು. ಹೌದ್ರಿ, ನೀನು ಹೋಗಿ ಗ್ರೇಟ್ ರೀ. ಲೈಫ್ನಲ್ಲಿ ಮಾನಸ್ ಸರೋವರ ನೋಡ್ಬೇಕ್ರಿ. ಮಾನಸ್ ಸರೋವರ ಎಷ್ಟು ಕ್ಲೀನ್ ಅಂದ್ರೆ ಕ್ಲೀನ್ ರೀ. ಅದು ಅಲ್ಲೇ ಎಲ್ಲ ದೇವಾನು ದೇವತೆಗಳು ಬರ್ತಾರೆ ರೀ. ಹೌದು ಹೌದ್ರಿ. ಅಲ್ಲಿ ರೀ ಇಷ್ಟ ಅಮೋಘದ ಅಂತ ಹೇಳಿದ್ರಿ. ಅಲ್ಲಿ ಒಬ್ಬಾಕಿ ಜನ್ ಅಂತಾರೆ. ಆಕಿಗೆ ಭಾಳ ಚಳಿ ಹತ್ತಿರ್ತೈತ್ರಿ. ಯಾರ್ದ್ರ ಮನೆಗೆ ಹೋಗಿ ನನಗೆ ಇವತ್ತಿನ ದಿನ ಆಶ್ರಯ ಕೊಡ್ರಿ, ಯಾರೂ ಕೊಡೋದನ್ನೇ ಇಲ್ಲ ರೀ, ಕೊಡೋದೇ ಇಲ್ಲ. ಆಕೆ ಒಂದು ಗಿಡದ ಮೇಲೆ ಕೆಳಗೆ ಕೂಡ್ತಾಳ್ರಿ. ಅವಾಗಲ್ಲಿ ಹಿಮ ಬೀಳೋದು ಎಲ್ಲ ನೋಡ್ತಾ ಅಕ್ಕಿ ಅಂತ ಇಂಥ ಚೆನ್ನ ನಜಾರ ನನಗೆ ದೇವ್ರು ಇಟ್ಟರು, ನಾವು ಹುಚ್ಚಿ ಒಳಗೆ ಹೋಗಿ ಮಲ್ಕೋತೆ ನನ್ನ ಥ್ಯಾಂಕ್ ಯು ಗಾಡ್ ಅಂತಾಳ್ರಿ ಅಕ್ಕಿ. ಅದಕ್ಕಾಗಿ ನೀ ಕೊಟ್ಟ ಭಾಗ್ಯ ಅತಿ ಆಯ್ತು ರೀ. ಒಬ್ಬ ಗುರು ಮತ್ತು ಶಿಷ್ಯ ಭಾಳ ಎತ್ತರದ ಮೇಲೆ ಹೋಗಿರ್ತಾರೆ ರೀ. ಶಿಷ್ಯ ಜಾರಿ ಬಿದ್ದು ಬಿಡ್ತಾನೆ. ಒಂದು ದೊಡ್ಡ ಗಿಡದ ಟೊಂಗಿ ಹಿಡ್ಕೊಂಡು ನಿಂತಿರ್ತಾನೆ. ಗುರುಗಳೇ ನನ್ನ ರಕ್ಷಿಸ್ರಿ, ಅಳಬೇಡ, ನಾನು ದಾರ ತೊಗೊಂಡು ಬಂದು ನಿನಗೆ ರಕ್ಷಾ ಮಾಡ್ತೇನೆ. ಅಲ್ಲಿ ತನಕ ಜಗತ್ತು ನೋಡಿ ಎಷ್ಟು ಚಂದ ಐತಂತಾನ್ರಿ. ನಾ ಎಲ್ಲಿದ್ದೇನೆ, ಹೇಗಿದ್ದೇನೆ, ಆನಂದವಾಗಿದ್ದೇನೆ. ಟೊಂಗಿ ಹಿಡ್ಕೊಂಡಿದ್ರು ಸಹಿತ ಭಯಪಡಬೇಡ. ಮಾ ಭಯಿಷ್ಠ ಅಭಯಂ ಪ್ರತಿಷ್ಠಾಂ ವಿಂದತೆ. ಯಾವುದೇ ಇರಲಿ ರೀ. ಈಗ ನಿಮ್ಮ ಮಗು ಹುಟ್ಟೋದು ನಮಗೆ ಎಷ್ಟು ಫಸ್ಟ್ ಡೆಲಿವರಿದು ಭಾಳ ಒಂದು ಇದು ಇರ್ತೈತ್ರಿ, ಹೆದರಿಕೆ ಇರ್ತೈತ್ರಿ. ಆದರೆ ಏನಿಲ್ಲ ರೀ, ಪರಮಾತ್ಮ ಮಾಡೋನು ಯಾವ್ದಾನ್ರಿ. ಅದು ಡೆಲಿವರಿದು ಎಷ್ಟು ಅಗಾಧದ ರೀ. ಎಷ್ಟು ಚಮತ್ಕಾರ ರೀ ಅದು. ನಮ್ಮದು ಬ್ಯಾಕ್ ಬೋನ್ ಸರಿತೈತಂತ್ರಿ. ಅಂದರೆ ಅಂಥ ಒಂದು ಭಗವಂತನ ಕ್ರಿಯೇಷನ್ ಹ್ಯಾಂಗಿರ್ಬೇಕು ರೀ. ಆ ಮಗು ಹುಟ್ಟುವುದೊಂದು ನೋಡಿದರೆ ಅವನ ಮಹಿಮೆ ಅಪರಂಪಾರದ ರೀ. ಅದಕ್ಕೆ ಸ್ಮರಣೆ ಮಾಡ್ಬೇಕ್ರಿ. ಅದಕ್ಕೆ ಭಗವದ್ಗೀತಾ ರೀ ಭಾಳ ಚಂದ ಅದ ರೀ. ಅದಕ್ಕಾಗಿ ನಾ ಇಲ್ಲಿ ಇಷ್ಟೆಲ್ಲ ಎದಕ್ಕೆ ಹೇಳ್ತಾ ಇದ್ದೇನಂತ ಹೇಳಿದರೆ, ಯಾರು ನನಗೆ ಸರಿಯಾಗಿ ತಿಳಿದುಕೊಳ್ಳುತ್ತಾರೋ ಭವಾಮಿನ ಚಿರಾತ್ಪಾರ್ಥ ಮಯ್ಯಾವೇಶಿತ ಚೇತಸಾಮ್ ಅಂತ ಹೇಳಿದರೆ, ನಾನು ಅತೀ ಶೀಘ್ರವಾಗಿ ನಿನ್ನನ್ನು ಉದ್ಧರಿಸುತ್ತೇನೆ ಅಂತ ಹೇಳ್ತಾನೆ. ಮುಂದೆ ಹೇಳ್ತಾನೆ, ನಿನ್ನನ್ನು ನಾ ಪಡೆದುಕೊಳ್ಳಬೇಕಾಗಿದ್ದೆ, ಆದರೆ ಏನು ಮಾಡಬೇಕು ಅಂತೇಳಿದ್ರೆ, ಮೈ ಏವ ಮನ ಆಧಸ್ವ, ನಿನ್ನ ಮನಸ್ಸು ಕೊಡು ನನಗೆ ಸಾಕು. ಮೈ ಬುದ್ಧಿಂ ನಿವೇಶಯ, ನಿನ್ನ ಬುದ್ಧಿ ನನಗೆ ಕೊಡು. ನಿವಶಿಸ್ಸಸಿ ಮಯೇವ ಅಥ ಊರ್ಧ್ವಂನ ಸಂಶಯ, ಇದಕ್ಕೆ ಸಂಶಯನೇ ಇಲ್ಲ. ನೀವು ಒಂದು ಸಲ ದಿಲ್ ದೇಕೆ ದೇಕೋ ದೇಕರ್ತೋ ದೇಕೋ, ಹಾಂ ದೇಕೋ ತೋ ದೇಕೋ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಪರಮಾತ್ಮ ನೀನೇ ರೀ, ಅವನ ಎಲ್ಲ ಮಾಡ್ತಾನೆ ರೀ. ನಾವೇನು ಮಾಡ್ತೇವ್ರಿ? ಈಗ ಇದ್ದಿದ್ದ ಮಗು ಯಾರು ಸಾಕ್ತಿರ್ಬೇಕ್ರಿ, ಅದಕ್ಕೆಲ್ಲ ಮೂಗು ಕಣ್ಣು ಎಲ್ಲ ಹೂವು ಪ್ರಿಂಟೌಟ್ ತೆಗಿತಾನೆ ಭಗವಂತ. ಯಾರು ಮಾಡಿರ್ಬೇಕಪ್ಪ ಇದು ಅನ್ನಿಸ್ತೈತ್ರಿ ತಂದೆಯ ಹೊಟ್ಟೆಯಲ್ಲಿ. ಅದಕ್ಕೆ ಹೇಳ್ತಾರೆ, ನಾವು ಎಲ್ಲರೂ ದ್ಯೂಲೋಕದಿಂದ ಬಂದೆವು, ಮೇಲಿಂದ ಬಂದವರು ನಾವು. ದ್ಯೂಲೋಕದಿಂದ ನನ್ನ ಕರ್ಮ ಪೂರ್ಣ ಆಯ್ತಪ್ಪ, ನಾ ಸತ್ತ ನಂತರ ನಾವು ಚಂದ್ರಲೋಕಕ್ಕೆ ಹೋಗ್ತೇವ್ರಿ. ಚಂದ್ರಲೋಕದಲ್ಲಿ ಸ್ಟೇ ಆಗ್ತೇವ್ರಿ ನಾವು. ಅಲ್ಲಿ ಭಾಳ ಪುಣ್ಯ ಮಾಡಿದ್ದವ್ರಿಗೆ 5 ಸ್ಟಾರ್ ಹೋಟೆಲ್ ಸಿಗ್ತೈತೆ. ಎಲ್ಲರೂ ಸತ್ತವ್ರು ಅಲ್ಲೇ ಹೋಗ್ಬೇಕ್ರಿ. ಮತ್ತು ಪುಣ್ಯ ತಕ್ಕಂಗೆ ನಮಗೆಲ್ಲ ಇರ್ಲಿಕ್ಕೆ ಸಿಗ್ತೈತೆ. ಫುಟ್ಪಾತ್ ಮೇಲೆ ರೊಕ್ಕ ಇಲ್ದವ್ರು ಅಲ್ಲೇ ಫುಟ್ಪಾತ್ ಮೇಲೂ ಮಲ್ಕೋತಾರೆ ರೀ. ಆದರೆ ನನ್ನ ಕರ್ಮ ಪೂರ್ಣ ಆಯ್ತು, ಒಂದು ಗ್ರೂಪ್ ಇರ್ತೈತೆ ರೀ. ಇವ್ರಿಗೆ ಇಂತಿಂಥ ಹೋಗಬೇಕನ್ನೋದು ಎಲ್ಲ ಕ್ಯಾಟಗರಿ ಮಾಡ್ತಿರ್ತಾನೆ ಭಗವಂತ.
ನಮಗೆ ಫೋನ್ ಬೇಕು, ನಮಗೆ ಫ್ಯಾನ್ ಬೇಕು, ನಮಗೆ ಇದು ಬೇಕು ಅಂದವ್ರಿ ನಾವೆಲ್ಲ. ಚಿಮ್ನಿ ಇಲ್ದೆ ಹಿಂಗೆ ಲೈಟ್ ಹತ್ತಬೇಕು, ಬರೀ ಕೆಲಸ ನಮ್ಮದು ಬೇರೆ ಅಷ್ಟ ಮಾಡಬೇಕು, ನಾವೇನೂ ಮಾಡೋಂಗಿಲ್ಲ. ಗ್ರೈಂಡರ್ ಮಾಡಬೇಕಂದ್ರೂ ಇಷ್ಟ ಮುಟ್ಟಬೇಕು, ಒಂದು ಚಟ್ ಅಂತ ಮಾಡಿದ್ರೆ ಅಷ್ಟ ಬೇಕು. ಅದು ಒಂದು ಗ್ರೂಪ್ ಮಾಡಿರ್ತಾನೆ ರೀ. ಅದು ಮಾಡಿದ ಕೂಡಲೇ ಮಳೆಯ ರೂಪದಿಂದ ಬರ್ತೇವೆ ರೀ ನಾವು. ಮಳೆಯಿಂದ ಬೆಳೆ ಒಳಗೆ ಬರ್ತೇವೆ ರೀ ನಾವು, ಅನ್ನದಲ್ಲಿ ಬರ್ತೇವೆ. ಅನ್ನನ ತಂದೆ ತಿನ್ಬೇಕ್ರಿ. ಅದು ಮಗುವನ್ನು ಹುಟ್ಟಿಸುವಂಥ ತಂದೆ. ಅದು ತಿಂದ ಅನ್ನ ಅದು ರಕ್ತ ಆಗ್ತೈತ್ರಿ. ರಕ್ತ ಇದ್ದಿದ್ದು ಅದರೊಳಗಿನ ಎನರ್ಜಿ ಇರ್ತೈತಲ್ರಿ, ಅದು ವೀರ್ಯ ಆಗ್ತೈತ್ರಿ. ಅದು ವೀರ್ಯನು ಎಷ್ಟೋ ಕೊಂಡು ಆಗ್ತಾವ್ರಿ. ಅವು ತಂದೆಯ ಹೊಟ್ಟೆಯಲ್ಲಿನ 3 ತಿಂಗಳ ಸ್ಟೇ ಮಾಡಿರ್ತಾವ್ರಿ. ಅವು ಮತ್ತು ಕೂಡಂಗಿಲ್ಲ ರೀ, ಭಾಳ ಫಾಸ್ಟ್ ನಡೆದಿರ್ತಾರೆ ಕೆಲಸ, ಭಾಳ ಫಾಸ್ಟ್ ರೀ. ಅವು ಎಲ್ಲ ನಮ್ಮದು ಅವಯವದ ಪ್ರಿಂಟೌಟ್ ತಕ್ಕೋತಾವ್ರಿ. ಒಂದೊಂದು ಬೀಜ ಶುಕ್ರಾಣು ಅವೆಲ್ಲ ತಕ್ಕೊಂಡು ಅವೆಲ್ಲ ರೆಡಿ ಆಗ್ತಾವ್ರಿ. ಅವಾಗ ತಾಯಿಯ ಹೊಟ್ಟೆಯಲ್ಲಿ ಸಿಂಚನ ಆಗ್ಬೇಕಂದ್ರೆ ನಮ್ಮದು ಅವ್ರದ್ದು ಜನ್ಮೋಂಕ ನಾತ ಜಿಸ್ಕಾ ರೈತಾ ಹೇನ ಉಸ್ಕೆಲಿ ಆ ಜಾವ್ ಬೇಟಾ ಅಂತ ಕರಿತೀರಿ ನಾವು. ಅದಕ್ಕೆ ಹೇಳ್ತಾರ್ರಿ, ಎಲ್ಲ ಪರಮಾತ್ಮನದ ರೀ, ಭಾಳ ಮಜಾ ಅದ ರೀ. ನಾ ಡಿಸ್ಕವರಿ ಚಾನಲ್ ನೋಡ್ತೇನೆ ರೀ. ಹೌದು ರೀ, ಸೈನ್ಸ್ ನೋಡ್ತೇನೆ ರೀ. ನಂಗೆ ಸೈನ್ಸ್ ತುಂಬ ಇಷ್ಟ. ನಂಗೆ ಡಾಕ್ಟರ್ ಅಂದ್ರೆ ಭಾಳ ಇಷ್ಟ ರೀ. ಖರೇನ ರೀ, ಡಾಕ್ಟರ್ ನೋಡಿದ್ರೆ ನನಗೆ ಖುಷಿ ಅನ್ನಿಸ್ತೈತೆ ರೀ. ನಾ ಡಾಕ್ಟರ್ ಜೊತೆ ಭಾಳ ಹರಟಿ ಹೊಡೆದು ಬರ್ತೇನೆ ರೀ. ಖರೇನ ರೀ, ಪರಮಾತ್ಮ ಭಾಳ ಚಲೋ ಅದ. ಅದನ್ನೇ ಹೇಳ್ತಾನೆ ರೀ ಭಗವಂತ, ಎಲ್ಲದ್ರಿಗೂ ನಾನಿದ್ದೇನೆ, ಡೋಂಟ್ ವರಿ. हमारे साथ श्री रघुनाथ तो किस बात की चिंता. किस बात की चिंता करते हो? मैं हूँ ना, मैं हूँ ना. ಇವನು ಅಂದಿದ್ದಲ್ರಿ, ಶಾರುಖ್ ಖಾನ್ದಲ್ಲ ಇದೆ. ಭಗವಂತ ಹೇಳ್ತಾನೆ ಮೈ ಹೂನ ಹಾಯ್. ಅದಕ್ಕೆ ಹೇಳ್ತಾನೆ ನಿವಶಿಸ್ಸಸಿ ಮಯ್ಯೋ ಅತ ಊರ್ಧ್ವಂನ ಸಂಶಯ. ಅವಶ್ಯವಾಗಿ ನನ್ನ ಮೇಲೆ ನೀನು ಇದನ್ನು ಮಾಡಬೇಡ, ಸಂಶಯನೇ ಪಡಬೇಡ, ನಾನು ನಿನಗೆ ಅವಶ್ಯವಾಗಿ ನಿನಗೆ ಉದ್ಧರಿಸ್ತೇನೆ ಅಂತೇಳಿ. ಅದಕ್ಕಾಗಿ ಹೇಳ್ತಾರೆ, ಒಂದು ದಿನ ನಮಗೆ ಆನಂದ ಇಲ್ಲದೆ ಇದ್ದಿದ್ರೆ ನಾವು ಬದುಕ್ತಿದ್ದೇ ಇಲ್ಲ ರೀ. ಆನಂದದ ರೀ, ಏನೋ ಒಂದು ಆನಂದದ, ಆ ಆನಂದದ ಸಲುವಾಗಿ ಬದುಕಿದ್ದೇವೆ. ಆನಂದೋ ಬ್ರಹ್ಮಣೋ ವಿದ್ವಾನ್. ಆ ಪರಮಾತ್ಮ ಅಂದ್ರೆ ಆನಂದದ ರೀ. ಅದಕ್ಕಾಗಿ ನೀನು ಒಂದು ಇಷ್ಟ ದೇವ ಭಕ್ತಿಯನ್ನು ಪೂಜಿಸು. ನಮಗೆ ಒಂದು ಏನಾದರೂ ಆಧಾರ ಬೇಕು ರೀ. ಹಂಗೆ ನಾವು ನಿರ್ಗುಣ ಹೇಳಿದ್ರೆ ತಿಳಿಯಂಗಿಲ್ಲ ರೀ ಜನರಿಗೆ. ಅದಕ್ಕಾಕಿ ಮಲ್ಲಿಕಾರ್ಜುನ ಅಂದ್ಲ, ಆಕಿ ಮೇರಾ ಕೃಷ್ಣನಂದ, ಏನೋ ಒಂದು ಆಧಾರ ರೀ. ಆ ಆಧಾರ ಇಟ್ಟು ಮಾಡ ನೀನಂತೇಳಿ. ಅದಕ್ಕಾಗಿ ಹೇಳ್ತಾನೆ, ತಿಳಿದ ನಂತರ ರೀ, ಪೂರಾ ತಿಳಿದ ನಂತರ ಭೇದನ ಇಲ್ಲ ರೀ. ನೀನೇ ನಾನು, ನಾನೇ ನೀನು, ಏನಿಲ್ಲ ರೀ. ಚಲೋನೂ ಇಲ್ಲ, ಕೆಟ್ಟನೂ ಇಲ್ಲ, ಎಲ್ಲವೂ ಅವನೇ. ಕೋಲ ತುದಿಯ ಕೊಡಗನಂತೆ, ನೇಣ ತುದಿಯ ಗೊಂಬೆಯಂತೆ, ಆಡಿಸಿದೆ ನಯ್ಯ ನೀ ಆಡಿಸಿದಂತೆ. ನಾವೆಲ್ಲ ಇನ್ಸ್ಟ್ರೂಮೆಂಟ್ ರೀ, ಭಗವಂತನ ಮುಂದೆ ಇನ್ಸ್ಟ್ರೂಮೆಂಟ್ ನಾವೆಲ್ಲ. ಅವನು ಆಡಿಸ್ತಾನೆ. ತಿಳಿದ ನಂತರ ನನಗೂ ನಿನಗೂ ಬೇರೆ ಏನು ಠಾವು ಉಂಟೆ ಅಂತ ಆಡ್ರಿಕಿ. ತಿಳಿದ ನಂತರ ನೀನೇ ನಾನು, ನಾನೇ ನೀನು. ತಿಳಿಲಾರ ತನಕ ಭಾಳ ದೂರ ಅದ ರೀ. ತಿಳಿದ ನಂತರ ದೂರ ಇಲ್ಲೇ ಇಲ್ಲ ರೀ. ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಂದದ ರೀ, ಸ ಏಕಃ. ಭಾಳ ಚಲೋ ಚಲೋ ಅದ ರೀ. ಮುಂದೆ ಇದು ಒಂದು ಹೇಳಿ ಸಾಕು ಮಾಡ್ತೇನೆ ರೀ. ಇವ್ರು ಹೋಗ್ಬೇಕ್ರಿ. ಇಲ್ಲ, ನಾ ಬಂದೆ ರೀ, ನಿಮ್ಮ ಜೊತೆಗೆ ಬಂದೆ. ಬಂದೆ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತಃ ಮಾಮಿಚ್ಛಾಪ್ತುಂ ಧನಂಜಯ. ಅಥ ಚಿತ್ತಂ ಸಮಾಧಾತುಂ ಅಂತ ಹೇಳ್ತಾನ್ರಿ. ಅಂದರೆ ಚಿತ್ತವನ್ನು ಸಮಾಧಾನ ಇಟ್ಕೋಬೇಕ್ರಿ. ಚಿತ್ತದಲ್ಲಿ ಗೊಂದಲ ಇರಬಾರ್ದ್ರಿ. ಎಷ್ಟು ರಿಲ್ಯಾಕ್ಸ್ ಇರ್ತಿರಲ್ಲ, ಮನಸ್ಸು ಶಾಂತಿ ಇದ್ರೆ ನಾ ಶಾಂತ ರೀ, ಮನಸ್ಸು ಉದ್ರಿಕ್ತನಾದ್ರೆ ನಾನು ಉದ್ರಿಕ್ತ ರೀ. ಅದಕ್ಕಾಗಿ ಹೇಳ್ತಾನೆ ನ ಶಕ್ನೋಷಿ ಮಯಿ ಸ್ಥಿರಂ. ಹಾಗಾದರೆ ಈ ಮನಸ್ಸನ್ನು ನಿಲ್ಲಿಸಂತಿ ಇದೆಯಲ್ಲ, ಅಭ್ಯಾಸ ಯೋಗೇನ ತತಃ ಮಾಮಿಚ್ಛಾಪ್ತು ಧನಂಜಯ ಅಂತಂತಾನ್ರಿ. ಅಭ್ಯಾಸ ಯೋಗದಿಂದ ನಿನ್ನ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಭಗವದ್ಗೀತಾ 6ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದ, ಚಂಚಲಂ ಹಿಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ ಅಂತ ಹೇಳ್ತಾನ್ರಿ. ಚಂಚಲವಾಗಿದೆ, ಅದಕ್ಕೆ ವಾಯುವನ್ನು ಹಿಡಿಯೋದ್ಲಿಕ್ಕರ ಸರಳ ಇರ್ಬೋದು, ಆದರೆ ನಿಮಗೆ ಮನಸ್ಸು ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಅದಕ್ಕಾಗಿ ಇಲ್ಲಿ ಹೇಳ್ತಾನೆ ಭಗವಂತ, ಅಭ್ಯಾಸ ಮಾಡಿ. ಅಭ್ಯಾಸದಿಂದ ಎಲ್ಲವೂ ಸಾಧ್ಯ. ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ನೀ ಏನು ಬಯಸ್ತೀಯ ಅದು ಆಗ್ತೀಯ. ಅಭ್ಯಾಸ ಬೇಕ್ರಿ. ತತ್
ತ್ವಂ ಅಸಿ. ಮೊದಲು ನಿರ್ಧಾರ ಆಗಬೇಕು, ನಾ ಏನಾಗಬೇಕನ್ನೋ ಗುರಿ ಇರಬೇಕು. ಒಂದು ದೊಡ್ಡ ಕಲ್ಲಿದೆ, ಆ ಕಲ್ಲಿನಲ್ಲಿ ನೀ ಏನು ಬಯಸ್ತೆ ಅದಕ್ಕಿಂತ ಮುಂಚಿತವಾಗಿ ಇದೇ ರೀ ಅಲ್ಲಿ. ನೀವು ಗಣಪತಿ ಚಿತ್ರ ತೆಗೆದು ಮಾಡಿದ ಹಾಂ, ನೀವು ಕಟ್ಟದ್ರಿ ಅಲ್ಲದ್ದನ್ನು ಕಟ್ಟಿತೀರಿ, ಮೂರ್ತಿ ಕಟ್ಟದಂಗಿಲ್ಲ ರೀ. ಮೂರ್ತಿಯನ್ನು ಅಲ್ಲದ್ದನ್ನು ಸರಿಸ್ತೀರಿ. ಮೊದಲು ಎಲ್ಲಿದರಿ ನಿಮ್ಮ ಹೃದಯದೊಳಗನ ಅದನ್ರಿ, ಅದನ್ನು ಅಲ್ಲಿ ಪ್ರಕಟ ಆಗ್ತೈತಿ. ಅದಕ್ಕಾಗಿ ಎಲ್ಲೆಲ್ಲಿಯೂ ಪರಮಾತ್ಮನಿದ್ದಾನೆ. ನಾಳೆ ಮತ್ತೆ ಬಂದಾಗ ಮತ್ತೆ ಮುಂದಿನ ಶ್ಲೋಕವನ್ನು ಮುಂದುವರೆದ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇ